ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಆಗಲಿ ಯಾವುದೇ ಸಂದರ್ಭಗಳಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಪೀಪಲ್ ವಿಲ್ ಬಿ ಜಡ್ಜ್ಮೆಂಟಲ್ ನಮ್ಮ ಬಗ್ಗೆ. ನಮ್ಮ ಮೈಂಡಲ್ಲಿ ಎರಡಿದೆ, ಒಂದು ಲೋಯರ್ ಮೈಂಡ್, ಒಂದು ಹೈಯರ್ ಮೈಂಡ್. ಲೋಯರ್ ಮೈಂಡ್ ಇವೆಲ್ಲ ಅಕ್ಸೆಪ್ಟ್ ಮಾಡಲ್ಲ, ಮಗುವಿನ ಮೈಂಡ್ ಅಕ್ಸೆಪ್ಟ್ ಮಾಡಲ್ಲ. ಹೌ ಡು ವಿ ಬ್ಯಾಲೆನ್ಸ್ ಬಿಟ್ವೀನ್ ದಿಸ್ ಪರ್ಸೆಪ್ಷನ್ ಆ್ಯಂಡ್ ರಿಯಾಲಿಟಿ? ಎವ್ರಿ ಡೇ ಈಸ್ ಎ ಲರ್ನಿಂಗ್ ಪ್ರೋಸೆಸ್. ಒಂದು ಹಳೆಯ ಪಂಚೆ ಉಟ್ಕೊಂಡಿದ್ರು ಅವರು, ಒಂದು ಹವಾಯಿ ಚಪ್ಪಲಿ, ಕಿತ್ತೋಗಿದ್ದ ಹವಾಯಿ ಚಪ್ಪಲಿ ಅಂತಲೂ ಹೇಳ್ಬೋದು. ನಮ್ಮ ಮನೆಗೆ ಬಾಗಿಲು ತಟ್ಟಿದ್ರು, ಚಂದ ಕೇಳಕ್ ಬಂದಿದ್ದಾರೆ ಅಂತ ಅನ್ಕೊಂಡೆ ನಾನು. ಅವ್ರು ಹೇಳಿದ್ರು ನಾವ್ ಇಂಥವ್ರು ಅಂತ ಹೇಳಿದ್ರು. ಆ ಹೇಳ್ಕೊಳ್ಳುವಾಗ ಒಂದೇ ಒಂಚೂರು ಗರ್ವ ಇರಲಿ. ಅಲ್ಲಿವರೆಗೆ ಇದ್ದದ್ದು ನನ್ನ ಅಹಂಕಾರ 1 ಸೆಕೆಂಡಲ್ಲಿ ಇಳಿಸ್ಬಿಟ್ರು ಅಷ್ಟೇ. ದಿಸ್ ಇಸ್ ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ. ಪರ್ಸನಲ್ ಲೈಫಲ್ಲಿ, ಪ್ರೊಫೆಷನಲ್ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ ಯಾವುದೇ ಒಂದು ಜಾಗದಲ್ಲೂ ನಾವು ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು, ಹೇಗೆ ರೆಸ್ಪಾಂಡ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಕುಲಂಕುಷವಾಗಿ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಾ ಬರ್ತಾ ಇದ್ದೀರಾ. ಇನ್ಸ್ಪೈರ್ ಮಾಡ್ತಾ ಇದ್ದೀರಾ, ಮೋಟಿವೇಟ್ ಮಾಡ್ತಿದ್ದೀರಾ. ನನ್ನರ್ ದ್ಯಾನ್ ಒನ್ ಆ್ಯಂಡ್ ಓನ್ಲಿ ಯೋಗಾತ್ಮ ಶ್ರೀಹರಿ ಅವರು. ವೆಲ್ಕಮ್ ಟು GSS ಮಾಧ್ಯಮ. ಹೇಗಿದ್ದೀರಾ? ಎಸ್, ನಾನು ಆಗಲೇ ಹೇಳ್ದಂಗೆ ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಆಗಲಿ ಯಾವುದೇ ಸಂದರ್ಭಗಳಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಪೀಪಲ್ ವಿಲ್ ಬಿ ಜಡ್ಜ್ಮೆಂಟಲ್ ನಮ್ಮ ಬಗ್ಗೆ. ನಾವು ಸರಿಗೆ ಹೇಳಿದ್ರು ಜಡ್ಜ್ ಮಾಡ್ತಾರೆ, ತಪ್ಪು ಹೇಳಿದ್ವಿ ಅನ್ಕೊಂಡು ಒಂದೊಂದ್ಸಲಿ ಜಡ್ಜ್ ಮಾಡ್ತಾರೆ, ತಪ್ಪು ಹೇಳಿರ್ತೀವಿ ಅವಾಗ್ಲೂ ಜಡ್ಜ್ ಮಾಡ್ತಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ, ಬಟ್ ಅದು ರಿಯಾಲಿಟಿಲಿ ಹಾಗಿರುತ್ತಾ ಇರಲ್ವಾ ಅನ್ನೋ ಪ್ರಶ್ನೆ. ಸೊ ಕ್ಯಾನ್ ವಿ ಆಕ್ಚುಲಿ ಹ್ಯಾವ್ ಅ ಡಿಸ್ಕಷನ್ ಆನ್ ಪರ್ಸೆಪ್ಷನ್ ಆ್ಯಂಡ್ ರಿಯಾಲಿಟಿ? ಖಂಡಿತ. ಎಸ್ ಪ್ಲೀಸ್. ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನೋಡ್ತೀವಿ, ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಸಿಗರೇಟಿನ ಅಡ್ವರ್ಟೈಸ್ಮೆಂಟ್ ಅದು, ಅಥವಾ ಲಿಕ್ಕರಿನ ಅಡ್ವರ್ಟೈಸ್ಮೆಂಟ್ ಅಲ್ವಾ, ನೋಡ್ತೀವಿ. ಅದರ ಎದುರುಗಡೆ ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಕಣ್ಣಿಗೆ ಕಾಣ್ತಾ ಇದೆ ಅಲ್ವಾ. ಅಡ್ವರ್ಟೈಸ್ಮೆಂಟ್ ಪ್ರಮೋಟ್ ಮಾಡ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದೆ. ಇನ್ಫಾರ್ಮೇಶನ್ ಕೂಡ ಕೆಳಗಡೆ ಒಂದು ಚಿಕ್ಕದಾಗಿ ಬರ್ತಿರ್ತಾರೆ. ಸಿಗರೇಟ್ ಸ್ಮೋಕಿಂಗ್ ಈಸ್ ಹಾರ್ಮ್ಫುಲ್ ಟು ಹೆಲ್ತ್, ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎಲ್ಲ ಹಾಕಿರ್ತಾರೆ ಅದರಲ್ಲಿ. ಯಾಕೆ ಅದನ್ನ ನೋಡಿದ ಮೇಲೂ ರಿಯಲೈಸ್ ಆಗ್ತಾ ಇಲ್ಲ? ನಮ್ಮ ಮೈಂಡ್ ಅಲ್ಲಿ ಎರಡಿದೆ, ಒಂದು ಲೋಯರ್ ಮೈಂಡ್, ಒಂದು ಹೈಯರ್ ಮೈಂಡ್. ಲೋಯರ್ ಮೈಂಡ್ ಇವೆಲ್ಲ ಅಕ್ಸೆಪ್ಟ್ ಮಾಡಲ್ಲ, ಮಗುವಿನ ಮೈಂಡ್ ಅದು ಅಕ್ಸೆಪ್ಟ್ ಮಾಡಲ್ಲ. ಮಗುವಿಗೆ ಬಿಸ್ಕೆಟ್ ನಾಕ್ ತಿನ್ಬೇಡ, ಒಳ್ಳೇದಲ್ಲ, ಮೈದಾ, ಅದ್ ನಮಗ್ ಗೊತ್ತು, ಮಗು ಗೊತ್ತಿಲ್ಲ. ಸೊ ಮಗು ತಿನ್ನತ್ತೆ. ಸೊ ದಟ್ ಈಸ್ ಚೈಲ್ಡ್ಸ್ ಮೈಂಡ್. ನಮ್ಮೊಳಗಡೆ ಆ ತರದೊಂದು ಚೈಲ್ಡ್ಸ್ ಮೈಂಡ್ ಇದೆ. ನೋಡಿದ್ದೆಲ್ಲ ಬೇಕನ್ಸುತ್ತೆ, ನೋಡಿದ್ದೆಲ್ಲ ಹೆಂಗ್ ಕಾಣ್ತಾ ಇದೆ ಹಂಗ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಒಂದು ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ನಾವು ನೋಡಿದೀವಿ, ಆದ್ರೆ ಅನುಭವಿಸಿದೀವ ಅದೇ ಟೂತ್ ಪೇಸ್ಟ್ ಅದೇ ಹಲ್ಲು ನಮಗೂ ಆಗತ್ತಾ? ಇಲ್ಲ, ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ದೇರ್ ಈಸ್ ಎ ಪರ್ಸೆಪ್ಷನ್, ಥಿಂಕಿಂಗ್ ದಟ್ ವಾಟ್ ಎವರ್ ವಿ ಸಿ ಈಸ್ ದ ರಿಯಾಲಿಟಿ. ಅಂದ್ಕೊಂತೀವಿ. ಇನ್ ಫ್ಯಾಕ್ಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ. ಮೇ ಬಿ ರಿಯಾಲಿಟಿ, ಮೇ ನಾಟ್ ಬಿ ರಿಯಾಲಿಟಿ. ಇನ್ನೊಂದ್ ಸ್ವಲ್ಪ ಸಿಂಪಲ್ ಆಗಿ ಏನಾದ್ರು ಇನ್ಸ್ಟೆನ್ಸಸ್ ಇಂದ ಅರ್ಥ ಮಾಡಿಸ್ಬೋದಾ? ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಇವರು ಸೆಲೆಬ್ರಿಟಿ, ಅಲ್ಲಿ ಬರುವಂತಹ ಸೆಲೆಬ್ರಿಟಿ, ಅವರ ಹಲ್ಲು ಯಾವ್ದ್ರಲ್ಲಿ ಉಜ್ಜಿದ್ದಾರೆ? ಇದೇ ಟೂತ್ ಪೇಸ್ಟ್ ಅಲ್ಲಿ ಉಜ್ಜಿದಾರ ಅಥವಾ ಬೇರೆ ಟೂತ್ ಪೇಸ್ಟ್? ಇದು ಅಡ್ವರ್ಟೈಸ್ಮೆಂಟ್ ಸೇಕ್ಗೋಸ್ಕರ ಮಾತ್ರ ಪ್ರಮೋಟ್ ಮಾಡ್ತಿದಾರ ಅಥವಾ ಫೋಟೋಶಾಪ್ ಮಾಡಿದಾರ ಅಲ್ವಾ? ದಿಸ್ ಈಸ್ ಪರ್ಸೆಪ್ಷನ್. ನಾವು ನೋಡಿದ ಕೂಡಲೇ ನಮ್ಗೆ ಏನ್ ಅನ್ಸುತ್ತೆ? ಇದು ಒಳ್ಳೇದು ಅಂತ. ಹಾಲು, ಮಿಲ್ಕ್ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಂದಿನಿ ಬರುತ್ತೆ, ಅಮೂಲ್ ಬರುತ್ತೆ, ಹೊಸದು ಐಕ್ಯ ಬರುತ್ತೆ, ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಇದೆ. ಯಾರ ಹೇಳ್ತಾರೆ ಹಾಲು ಬೋನ್ ಸ್ಟ್ರೆಂತ್ ಆಗುತ್ತೆ, ಅದು ಸ್ಟ್ರೆಂತ್ ಆಗುತ್ತೆ ಅಂತ. ಅದು ಯಾವತ್ತಿಂದೋ ಅದು ಅಡ್ವರ್ಟೈಸ್ಮೆಂಟ್, ಅಥವಾ ಅದು ಯಾವತ್ತಿಂದೋ ಇನ್ಫಾರ್ಮೇಶನ್, ಅಥವಾ ಯಾವತ್ತಿಂದೋ ರಿಸರ್ಚ್ ಇರಬಹುದು, ಎಲ್ಲೋ ನಿಂತಿರೋ. ಅದು 1000 ವರ್ಷದ ಹಿಂದಿನ ರಿಸರ್ಚ್. ಒಂದು ಹಸುವಿನ ಹಾಲು ತಗೋತಾ ಇದ್ದಾಗ ಬೋನ್ ಸಿಗ್ತಾ ಇತ್ತು, ಅದಕ್ಕೆ ಸ್ಟ್ರೆಂತ್ ಸಿಗ್ತಾ ಇತ್ತು, ಬೋನ್ ಸ್ಟ್ರೆಂತ್ ಸಿಗ್ತಾ ಇತ್ತು. ಇವತ್ತು ಹಸುವಿನ ಹಾಲೆಲ್ಲ ಮಿಕ್ಸ್ಡ್. ಒಂದು ಹಸು ಕೊಡ್ಬೇಕಾಗಿದ್ದದ್ದು 4 ಲೀಟರ್ ಹಾಲ್ ಪರ್ ಡೇ. ಇವತ್ತು ಎಷ್ಟು ಕೊಡ್ತಾ ಇದೆ? ಸ್ಟೆರಾಯ್ಡ್ಸ್ ತುಂಬಿ ನಮ್ಗೆ 20 ಲೀಟರ್ ಕೊಡ್ತಾ ಇದೆ. ಆ ತರ ಯಾರ್ಯಾರು ಹಸು ಸಾಕಿದಾರೆ ಅವರೆಲ್ಲ ಏನಾದ್ರೂ ಒಂದು ರೀತಿನಲ್ಲಿ ಸ್ಟೆರಾಯ್ಡ್ಸ್ ಕೊಟ್ಟು 20 ಲೀಟರ್ ತಂದಿದ್ದಾರೆ. ಅವನಿಗೆ ಆ ಹಸು ಸಾಕುವ ಕಾಸಾದ್ರೂ ವಾಪಸ್ ಬರ್ಬೇಕು, ಮನೆಗೆ ಸ್ವಲ್ಪ ಕಾಸು ಬರ್ಬೇಕು. ಅವನಿಗೆ ಗೊತ್ತಿದೆಯಾ ಸ್ಟೆರಾಯ್ಡ್ಸ್ ಅಂತ? ಇಲ್ಲ, ಗೊತ್ತಿಲ್ಲ. ಯಾರು ಹಸು ಸಾಕ್ತಾನೆ ಅವನಿಗೆ ಗೊತ್ತಿಲ್ಲ. ಅವ್ನು ಮಾಡಿ ಕೊಟ್ಟ. ಇವತ್ತು ಬೋನ್ ಸ್ಟ್ರೆಂತ್ ಆಗತ್ತಾ, ಬೋನ್ ವೀಕ್ ಆಗತ್ತಾ? ಇನ್ಫ್ಯಾಕ್ಟ್ ಬೋನ್ ವೀಕ್. ಅಡ್ವರ್ಟೈಸ್ಮೆಂಟ್ ಏನ್ ಹೇಳುತ್ತೆ? ಹಾಲು ತಗೊಳ್ಳಿ, ಒಳ್ಳೇದಾಗುತ್ತೆ.
ಹಾಲು ತಗೊಂಡ್ರೆ ಒಳ್ಳೇದಾಗತ್ತಾ? ಪರ್ಸೆಪ್ಷನ್ ಏನು? ಹಾಲು ತಗೊಳ್ಳಿ ಒಳ್ಳೇದಾಗತ್ತೆ, ಬೋನ್ಸ್ ಒಳ್ಳೇದಾಗತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಆದ್ರೆ ಆಕ್ಚುಲ್ ಏನು, ರಿಯಾಲಿಟಿ ಏನು? ದಿಸ್ ಈಸ್ ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ. ನಾವು ಕನ್ವರ್ಸೇಷನ್ ಮಾಡ್ತಾ ಇದ್ದೀವಿ, 12:30 ಶೂಟಿಂಗ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡ್ವಿ, ಇಬ್ರು ಒಪ್ಕೊಂಡ್ವಿ. ಯಾವಾಗ ರಿಯಾಲಿಟಿ ಆಗತ್ತೆ? ಇಬ್ರು 12:30 ಇಲ್ಲಿದ್ರೆ. ಕರೆಕ್ಟ್. ಮೊದಲನೇದೇನು? ನಾವಿಬ್ರು ಮಾತಾಡ್ಕೊಂಡಿದ್ದೇನು? ಅಂದ್ಕೊಂಡಿದ್ದು. ಪರ್ಸೆಪ್ಷನ್, ಅಂದ್ಕೊಂಡಿದ್ದು. ರಿಯಾಲಿಟಿ ಏನು? ನಾನು 5 ನಿಮಿಷ ಲೇಟ್ ಆಗಿ ಬಂದೆ. ದಟ್ ಈಸ್ ರಿಯಾಲಿಟಿ. ಸೊ ಪರ್ಸೆಪ್ಷನ್ ತಪ್ಪಿಲ್ಲ, ಆದ್ರೆ ರಿಯಾಲಿಟಿಗೆ ಬರೋವರೆಗೆ ಆ ಪರ್ಸೆಪ್ಷನ್ ಹಾಗೆ ಇಟ್ಕೊಳ್ಳೋದು ಒಳ್ಳೆ. ರಿಯಾಲಿಟಿ ಈಸ್ ದಿ ಅಲ್ಟಿಮೇಟ್. ಅಂದ್ರೆ the perception and the reality should match. If it matches, we start working together. If it doesn't match, ನಾನು 4 ಸಲ ಅರ್ಧ ಗಂಟೆ ಲೇಟಾಗಿ ಬಂದ್ಬಿಟ್ರೆ ನಿಮ್ಗೇನಾಗತ್ತೆ? ಅವ್ರು ಹೆಂಗೋ ಅರ್ಧ ಗಂಟೆ ಲೇಟಾಗಿ ಬರ್ತಾರೆ ಅಂತೀರಿ. ಸೊ ಯು ಸ್ಟ್ಯಾಂಡರ್ಡೈಸ್. ಪರ್ಸೆಪ್ಷನ್ ಇಸ್ ಡಿಫ್ರೆಂಟ್, ರಿಯಾಲಿಟಿ ಇಸ್ ಡಿಫ್ರೆಂಟ್. ಅವ್ರು ಒಂದು ಟೈಮ್ ಹೇಳಿದ್ದಾರೆ, ಆ ಟೈಮಿಗೆ ಬರಲ್ಲ. ಸೊ ಟ್ರೂತ್ ಇಸ್ ವಾಟ್? ಟ್ರೂತ್ ಈಸ್ ನಾನ್ ಬರಲ್ಲ, ಟೈಮ್ ಕರೆಕ್ಟ್ ಆಗಿ ಬರಲ್ಲ. ಈ ಟೂತ್ ಪೇಸ್ಟ್ ಇಂದ ಹಲ್ಲು ಉಜ್ಜಿದ್ರೆ ಹಲ್ಲು ಬೆಳ್ಳಗಾಗಲ್ಲ. ಈ ಅಕ್ಕಿ ತಿಂದ್ರೆ ನಂಗೆ ಇದು ಜಾಸ್ತಿ ಆಗತ್ತೆ, ಶುಗರ್ ಜಾಸ್ತಿ ಆಗತ್ತೆ. ಈ ಅಕ್ಕಿ ತಿಂದ್ರೆ ಶುಗರ್ ಕಡಿಮೆ ಆಗತ್ತೆ. ಅನುಭವಿಸಿದಾಗ ಮಾತ್ರ. ಇದನ್ನ 2 ಭಾಗಕ್ಕೆ ಬಂದ್ಬಿಡ್ತೀನಿ, ಥಿಯರಿ ವರ್ಸಸ್ ಪ್ರಾಕ್ಟಿಕಲ್. ಎಕ್ಸಾಕ್ಟ್ಲಿ. ತುಂಬಾ ಸಿಂಪಲ್ ವರ್ಡ್ಸ್ ಅಲ್ಲಿ ಥಿಯರಿನೇ ಬೇರೆ, ಅಂದ್ರೆ ನಾವು ಮಾತನಾಡಿರುವುದೇ ಬೇರೆ, ಆಡ್ಕೊಂಡಿರೋ ಕೆಲಸ ಮಾಡಿರುವುದೇ ಬೇರೆ. ಯಾವಾಗ 2 ಮ್ಯಾಚ್ ಮಾಡ್ಕೋಬೇಕು ಒಂದು ಹ್ಯೂಮನ್ ಬಿಹೇವಿಯರ್ ಅಲ್ಲಿ? ಹೌ ಡು ವಿ ಬ್ಯಾಲೆನ್ಸ್ ಬಿಟ್ವೀನ್ ದಿಸ್ ಪರ್ಸೆಪ್ಷನ್ ಅಂಡ್ ರಿಯಾಲಿಟಿ? ನನ್ನಷ್ಟು ವಯಸ್ಸಾಗ್ಬೇಕು. ಅಷ್ಟೊತ್ತಿಗೆ ದೇಹದ ಶಕ್ತಿ ಇನ್ನೇನಾಗಿರುತ್ತೋ. ಎವ್ರಿ ಡೇ ಇಸ್ ಎ ಲರ್ನಿಂಗ್ ಪ್ರೋಸೆಸ್. ಮಗುವಿಗೆ ನೀವು ನಿಮ್ ಮಗುವಿಗೆ ಹೇಳಿರ್ತೀರಿ, ನಾನು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಇರು ಅಂತ. ಆಗಿರಲ್ಲ ಬರೋದಕ್ಕೆ. ನಿಮಗ್ ಗೊತ್ತದು. ಮಗುವಿನ ಪರ್ಸೆಪ್ಷನ್ ಏನು? ಬರ್ತಾರೆ, ನಮ್ಮಮ್ಮ ಬರ್ತಾರೆ, ಅದ್ ನಂಬ್ಕೊಂಡ್ ಕೂತ್ಕೊಳ್ಳುತ್ತೆ. ಬಂದಿಲ್ಲ, ಮಗುವಿಗೆ ಶಾಕ್ ಆಗತ್ತೆ, ಅಳುತ್ತೆ, ಎಲ್ಲ ಆಗತ್ತೆ. ಆದ್ರೆ ಒಂದು 10 ದಿನ ಆದ್ಮೇಲೆ ನಮ್ಮಮ್ಮ ಬರೋದೇ ಇಷ್ಟೊತ್ತಿಗೆ, ಅದು ಅರ್ಥ ಮಾಡ್ಕೊಳ್ಳುತ್ತೆ. ಆ ಅರ್ಥ ಮಾಡ್ಕೊಳ್ಳುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ರಿಯಾಲಿಟಿ. ಕಮಿಂಗ್ ಟು ಟರ್ಮ್ಸ್, ಕಮಿಂಗ್ ಟು ರಿಯಾಲಿಟಿ. ಅದನ್ನೇ ಸತ್ಯ ಹೇಳೋ, ಸತ್ಯದಲ್ಲಿ ಇರೋ ಅಂತ ಹೇಳ್ತಾ ಇದ್ದಿದ್ದೆ ಅದು. ಸತ್ಯಮೇವ ಜಯತೆ ಅಂದ್ರೆ ಅಲ್ಟಿಮೇಟ್ ಈಸ್ ಟ್ರೂತ್ ಅಂತ. ವಾಟ್ ಈಸ್ ಟ್ರೂತ್ ಈಸ್ ವಿ ಡೋಂಟ್ ಬಿಹೇವ್ ಆಸ್ ಪರ್ಸೆಪ್ಟೆಡ್ ಅಷ್ಟೇ. ದಟ್ ಈಸ್ ಟ್ರೂತ್. ಬೇಕಾದಷ್ಟು ಇನ್ಸ್ಟೆನ್ಸಸ್ ಇದೆ. ಇದನ್ನ ಕಥೆಗಳ ರೂಪದಲ್ಲಿ ನಾವು ಹೇಳ್ಬೋದು, ಅಥವಾ ಇನ್ಸ್ಟೆನ್ಸಿನ ರೂಪದಲ್ಲಿ ಹೇಳ್ಬೋದು ಜನಕ್ಕೆ ಅರ್ಥ ಆಗೋದಕ್ಕೆ. ಒಂದು ಇನ್ಸ್ಟೆನ್ಸ್ ನನಗೆ ಆಗಿದ್ದಂತ ಇನ್ಸ್ಟೆನ್ಸ್. ಒಂದು 20 ವರ್ಷದ ಮುಂಚೆ ಒಬ್ರು ಮುದುಕರು ಒಂದು ಭಾನುವಾರ ಅವರು ಇಬ್ಬರು ಯುವಕರ ಜೊತೆ ಒಂದು ಹಳೆಯ ಪಂಚೆ ಉಟ್ಕೊಂಡಿದ್ರು. ಅವರು ಒಂದು ಹವಾಯಿ ಚಪ್ಲಿ, ಕಿತ್ತೋಗಿದ್ದ ಹವಾಯಿ ಚಪ್ಲಿ ಅಂತಲೂ ಹೇಳ್ಬೋದು. ನಮ್ಮ ಮನೆಗೆ ಬಾಗಿಲು ತಟ್ಟಿದ್ರು. ಫಸ್ಟ್ ಆಫ್ ಆಲ್ ಇವ್ರು ಯಾರು ಗೊತ್ತಿಲ್ಲ ನಂಗೆ. ಕಿಟಕಿಯಿಂದ ನೋಡ್ದೆ ಯಾರು ಬಂದಿದ್ದಾರೆ, ಚಂದ ಕೇಳಕ್ ಬಂದಿದ್ದಾರೆ ಅಂತ ಅನ್ಕೊಂಡೆ ನಾನು. ಏನೋ ಚಂದ ಕೇಳಕ್ ಬಂದಿದ್ದಾರೆ ಅಥವಾ ಏನೋ ಒಂದು ಫೇವರ್ ಕೇಳಕ್ ಬಂದಿದ್ದಾರೆ. ಬಾಗಿಲು ತೆಗೆದೆ. ಬಾಗಿಲು ತೆಗಿಯೋದು ನಮ್ ಧರ್ಮ, ತೆಗೆದೆ. ಆದ್ರೆ ಒಳಗ್ ಕರ್ಕೊಳ್ಳಿಲ್ಲ. ಅವರು ನಾವು ಒಳಗ್ ಬರ್ಬೋದಾ ಅಂತ ಕೇಳಿದ್ರು. ಅವ್ರು ಯಾರು ಗೊತ್ತಿಲ್ಲ, ನಾನು ಹೆಂಗ್ ಒಳಗ್ ಸೇರ್ಸೋದು? ಸೊ ನನ್ನ ಪರ್ಸೆಪ್ಷನ್ ಅಲ್ಲಿ ನಾನು ಅವ್ರನ್ನ ದೂರನೇ ಇಟ್ಟಿದ್ದೆ. ಅಂದ್ರೆ ಮನೆಯಿಂದ ಹೊರಕ್ಕೆ ಮಾತಾಡಿ ಕಳಿಸ್ಬಿಡೋಣ ಅಂತ. ಒಂದ್ ಸ್ವಲ್ಪ ಹೊತ್ತಾಯ್ತು, ಇಲ್ಲ ನಾವು ಒಳಗ್ ಬಂದ್ ಮಾತಾಡ್ತೀನಿ, ಹೊರಗ್ ನಿಂತ್ಕೊಂಡು ಮಾತಾಡೋ ಅಷ್ಟಲ್ಲ ಇದು, ಒಂದ್ ಸ್ವಲ್ಪ ನಂಗೊಂದ್ 5 ನಿಮಿಷ ನಿಮ್ ಹತ್ರ ಮಾತಾಡ್ಬೇಕು. ಆ ರಿಕ್ವೆಸ್ಟ್ಗೆ ಆಯ್ತು, ಹಿರಿಯರು ಕೇಳ್ಕೊಂಡಿದ್ದಾರೆ, ಅವ್ರು ತುಂಬಾ ಗಾಬರಿ ಬಡಿಸೋ ಹಂಗ ಇರ್ಲಿಲ್ಲ. ಹಾಗಾಗಿ ಬನ್ನಿ ಒಳಕ್ಕೆ, ರೂಮ್ ಒಳಗೆ ಕರ್ಕೊಂಡು ಹೋದೆ, ಮಾತಾಡಕ್ ಶುರು ಮಾಡಿದೆ. ಕೂಡಿಸ್ದೆ ಅವ್ರನ್ನ. ಹಿಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೆ. ಅವರು ನಿಮ್ ಹತ್ರ ಒಂದು ಫೇವರ್ ಆಗ್ಬೇಕಾಗಿತ್ತು. ಸೊ ನಂಗೆ ಅನ್ನಿಸ್ತು ಇವ್ರ ಫೇವರ್ ಕೇಳಕ್ಕೆ ಬಂದಿರೋದು ಅಂತ ಅನ್ನಿಸ್ತು. ಆದ್ರೆ ಫೇವರ್ ಡೊನೇಷನ್ ಅಲ್ಲ, ದಾನ ಧರ್ಮನೂ ಅಲ್ಲ. ಅವರು ಹಿ ವಾಸ್ ದ ರಿಚೆಸ್ಟ್ ಅಂಡ್ ಬಿಗ್ಗೆಸ್ಟ್ ರೈಸ್ ಮರ್ಚೆಂಟ್ ಆಫ್ ಬ್ಯಾಂಗ್ಳೂರ್. ರಿಚೆಸ್ಟ್ ಅಂಡ್ ಬಿಗ್ಗೆಸ್ಟ್ ರೈಸ್ ಮರ್ಚೆಂಟ್ 20 ವರ್ಷದ ಮುಂಚೆ. ಎಲ್ಲಾ ಹೋಲ್ಸೇಲರ್ಸ್ಗೆ ಸಪ್ಲೈ ಮಾಡ್ತಾ ಇದ್ದದ್ದು ಅವರು. ಭಾಗ್ಯಲಕ್ಷ್ಮಿ ರೈಸ್ ಟ್ರೇಡಿಂಗ್ ಕಂಪನಿ ಅಂತ. ಅದರ ಓನರ್. ಹಳೆ ಪಂಚೆ, ಹವಾಯಿ ಚಪ್ಲಿ. ಆ ಜೊತೆಲಿ ಇದ್ದಂತವ್ರು ಅವರಿಬ್ರು ಕೂತ್ಕೊಂಡಿರ್ಲಿಲ್ಲ, ನಿಂತ್ಕೊಂಡಿದ್ರು. ಅವರ ಮಕ್ಕಳು ಇಬ್ರು. ಸರಿ, ಹಂಗ ಹೇಳ್ತಾ ಇದ್ದಂಗೆ ನನ್ ಕಾಲ್ ತೆಗೆದು ಪಕ್ಕಕ್ಕೆ ಹಿಂಗ್ ಇಟ್ಕೊಂಡೆ. ಅವ್ರು ಹೇಳಿದ್ರು ನಾವ್ ಇಂಥವ್ರು ಅಂತ ಹೇಳಿದ್ರು. ಆ ಹೇಳ್ಕೊಳ್ಳುವಾಗ ಒಂದೇ ಒಂಚೂರು ಗರ್ವ ಇರ್ಲಿಲ್ಲ.
ಐಡೆಂಟಿಟಿ ತೋರಿಸ್ಬೇಕಾಗಿತ್ತಲ್ಲ ಅಂತ ಮಾತ್ರ ಅದನ್ನ ಹೇಳ್ಕೊಂಡ್ರು. ನೆಕ್ಸ್ಟ್ ವಿಷಯ ಹೇಳಿ ಅಂತಂದು ಅವರು, ನಮ್ದೊಂದು ಪ್ರಾಪರ್ಟಿ ಇದೆ 2 ಎಕರೆ ರಾಜಾಜಿನಗರದಲ್ಲಿ, ಅದು ಯಾರೋ ಒಬ್ರು ಪೊಲಿಟಿಷಿಯನ್ ನಂದು ಅಂತ ಹೇಳ್ತಾ ಇದ್ದಾರೆ. ನಂಗೆ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಈ ಸಿಗ್ನೇಚರ್ಸ್ ಎಲ್ಲ ನಮ್ದಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸಿಗ್ನೇಚರ್ಸ್ ನಮ್ದೇ ಅಂತ ನಾವು ಪ್ರೂಫ್ ಕೊಡ್ತೀವಿ. ನಂಗೆ ಪೊಲೀಸಿಂದ ಒಂದ್ ಸ್ವಲ್ಪ ಹೆಲ್ಪ್ ಬೇಕು, ಲೀಗಲ್ ಆಗಿ ಒಂದ್ ಸ್ವಲ್ಪ ಹೆಲ್ಪ್ ಬೇಕು. ಯಾರೋ ಕೇಳಿದ್ವಿ, ನಿಮ್ಮ ಹತ್ರ ಹೋದ್ರೆ ಇದೆರಡಕ್ಕೂ ಸೊಲ್ಯೂಷನ್ ಸಿಗುತ್ತೆ, ನಿಮಗೆ ಪರಿಚಯ ಇದ್ದಾರೆ ಅಂತ ಆಯ್ತು. ಆ ಕ್ಷಣ ಆ ಪ್ರಾಪರ್ಟಿಯ ವ್ಯಾಲ್ಯೂ ಅದೊಂದು 100 ಕೋಟಿ ಅವತ್ತಿಗೆ, 20 ವರ್ಷದ ಹಿಂದೆ. ಅಂದ್ರೆ 100 ಕೋಟಿಯ ಪ್ರಾಪರ್ಟಿ ವ್ಯಾಲ್ಯೂಗೆ ನಂದೊಂದು ಸಣ್ಣ ಸಹಾಯ ಬೇಕಾಗಿತ್ತು. ನಾನು 2 ಆಪರ್ಚುನಿಟಿ ಹುಡುಕೊಂಡೆ. ಅಲ್ಲಿ ಸೋಶಿಯೋ ಆಪರ್ಚುನಿಟಿನೂ ಇತ್ತು ನಂಗೆ. ಅಂದ್ರೆ ಯಾರೋ ಹೇಳಿ ಕಳಿಸಿದ್ರು, ನಾನು ಕೆಲಸ ಮಾಡಿಕೊಟ್ಟೆ ಅನ್ನೋ ಆಪರ್ಚುನಿಟಿ ಇತ್ತು. ಪ್ರೊಫೆಷನಲಿ ಇವ್ರ ಜೊತೆ ನಾಳೆ ಏನಾದ್ರು ಕೆಲಸ ಮಾಡ್ಬೋದಾ ಅನ್ನೋದು ಇತ್ತು. ರೈಟ್. ಸೊ ಒಪ್ಕೊಂಡೆ, ಮಾಡಿಕೊಟ್ಟೆ, ಕೆಲ್ಸವೂ ಆಯ್ತು. ಆದ್ರೆ ಅವತ್ ಕಲ್ತಿದ್ದ ಪಾಠ, ನಾನು ಅನ್ಕೊಂಡಿದ್ದು ಪ್ರೈಮಾ ಫೇಸಿ ಅನ್ಕೊಂಡಿದ್ದು ಹವಾಯಿ ಚಪ್ಲಿ ಪಂಚೆ ಇವರೆಲ್ಲರೂ ಕೂಡ ಭಿಕ್ಷುಕರು ಅಥವಾ ಕೀಳ್ವರ್ಗದವರು, ಕೆಳವರ್ಗದವರು, ಅವ್ರು ಕೇಳಕ್ ಬಂದಿರೋದು, ಅಥವಾ ಅವರು ಸೋಶಿಯಲ್ ಸ್ಟೇಟಸ್ ಡೌನು, ಸೋಶಿಯಲ್ ಸ್ಟ್ರಾಟಾ ಡೌನು, ಇದನ್ನ ನಾನು ಪರ್ಸೆಪ್ಷನ್ ಮಾಡ್ಕೊಂಡಿದ್ನಲ್ಲ, ಆ ಕ್ಷಣ ನಾನು ಚೇಂಜ್ ಮಾಡ್ಕೊಂಡೆ. ಇವತ್ತಿಂದ ನಾನು ಯಾರನ್ನು ಹಿಂಗ್ ಥಿಂಕ್ ಮಾಡಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದ್ಯೋ ಅಂತ ಹೇಳ್ತೀವಲ್ಲ, ಹಾಗೆ ಯಾವ ವ್ಯಕ್ತಿ ಒಳಗೆ ಎಂತ ಜೀನಿಯಸ್ ಇರ್ತಾರೆ ಗೊತ್ತಿಲ್ಲ. ಕರೆಕ್ಟ್. ದುಡ್ಡಿರುವ ಜೀನಿಯಸ್ ಆಗಿರ್ಬೋದು, ಒಬ್ಬ ವ್ಯಾಪಾರಸ್ಥ ಜೀನಿಯಸ್ ಆಗಿರ್ಬೋದು, ಬುದ್ಧಿವಂತಿಕೆ ಜೀನಿಯಸ್ ಆಗಿರ್ಬೋದು. ದಟ್ ವಾಸ್ ದ ಲಾಸ್ಟ್ ಡೇ ದಟ್ ನನ್ನ ಪರ್ಸೆಪ್ಷನ್ಸ್ ನ ಪ್ರಾಮಾಣೀಕರಿಸದೆ ನಾನು ಪರ್ಸೆಪ್ಟ್ ಮಾಡದೇ ಇದ್ದದ್ದು. ಅವತ್ತಿಂದ ಇವತ್ತಿನವರೆಗೆ ಹಾಗೆ ನಡ್ಕೊಂಡಿದ್ದೀನಿ. ದಟ್ ವಾಸ್ ದ ಮೇಜರ್ ಪಾರ್ಟ್ ಆಫ್ ಮೈ ಗ್ರೋತ್, ಪ್ರೊಫೆಷನಲ್ ಗ್ರೋತ್. ಯಾಕೆ ನಾನು ಯಾವಾಗ ರಿಯಾಲಿಟಿಗೆ ಬರ್ಲಿಕ್ಕೆ ಶುರು ಮಾಡಿದೆ, ಹಾಗೆ ಬಿಹೇವಿಯರಲ್ ಚೇಂಜಸ್ ಮಾಡ್ಕೊಳ್ಳಿಕ್ಕೂ ಶುರು ಮಾಡಿದೆ. ಅಲ್ಲಿವರೆಗೆ ಇದ್ದದ್ದು ನನ್ನ ಅಹಂಕಾರ 1 ಸೆಕೆಂಡ್ ಅಲ್ಲಿ ಇಳಿಸ್ಬಿಟ್ರು ಅಷ್ಟೇ. ದಿಸ್ ಇಸ್ ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ. ಆಕ್ಚುಲಿ ನೀವು ಈ ಕತೆ ಹೇಳುವಾಗ ನಾನು ನಿಮ್ಗೆ ಕೇಳಬೇಕು ಅನ್ಕೊಂಡೆ, ಇದು ಸೊ ಹ್ಯೂಮನ್. ಈ ಒಂದು ಥಾಟ್ ಬರುತ್ತಲ್ಲ, ಯಾರೋ ಅನ್ಕೊಂಡಿರೋದು ಫಸ್ಟ್, ಆಮೇಲೆ ರಿಯಲೈಸ್ ಆದಾಗ ಓ ಇಂಥವ್ರ ಅನ್ಕೊಳ್ಳೋದು. ಹಾಗಿದ್ರೆ ಇದಕ್ಕೆ ಒಂದು ಕೊನೆಯಲ್ಲಿ ಅಂದ್ರೆ ಏನ್ ಬದಲಾವಣೆ ಆಸ್ ಹ್ಯೂಮನ್ ನಾವು ಮಾಡ್ಕೋಬೇಕು ಅಂದಾಗ, ಅಂಡ್ ಯು ಸೆಡ್ ಇಟ್, ನೀವು ಆನ್ಸರ್ ಕೊಟ್ಬಿಟ್ರಿ. ನಾನು ಅವತ್ತು ಡಿಸೈಡ್ ಮಾಡಿದೆ, ಯಾರನ್ನು ಹಾಗೆ ಅಳಿಯೋದಿಲ್ಲ, ಮುಖ ನೋಡಿ ಮೊಳ ಹಾಕೋದು ಅಂತ ಕೂಡ ಹೇಳ್ತಾರೆ, ಒಂದು ಗಾದೆ ಇದೆ. ಸೊ ನೋಡಿ ಅಳಿಯೋದಿಲ್ಲ, ಅವತ್ತಿಂದ ಬದಲಾಯಿಸ್ಕೊಂಡೆ ಅಂತ. ಸೊ ಆ ಮೊಮೆಂಟ್ ಅಲ್ಲಿ ನಾವು ರಿಯಲೈಸ್ ಮಾಡ್ಕೊಂಡು ಏನ್ ಚೇಂಜಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ, ದಟ್ ವಿಲ್ ಹೆಲ್ಪ್ ಅಸ್ ಇನ್ ಅವರ್ ಗ್ರೋತ್ ಅಂತ ಮಾರಲ್ ಆಫ್ ದ ಸ್ಟೋರಿ ಹೇಳ್ಬೋದು ಅಷ್ಟೇ. ದಟ್ ಈಸ್ ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ. ವಾವ್. ಹೀಗೆ ಬೆಳಗಿನಿಂದ ಸಂಜೆಯವರೆಗೆ, ಫಸ್ಟ್ ಡೇ ಆಫ್ ಲೈಫ್ ಇಂದ ಲಾಸ್ಟ್ ಡೇ ಆಫ್ ಲೈಫ್ ವರೆಗೂ ಹೀಗೆ ಇನ್ಸ್ಟೆನ್ಸಸ್ ಬರ್ತಾ ಇರುತ್ತೆ. ಯಾರು ಸೂಕ್ಷ್ಮ ಇರ್ತಾರೆ, ಆ ಸೂಕ್ಷ್ಮ ಇರೋರೆಲ್ಲ ಇದರಲ್ಲಿ ಒಂದು ಮೆಸೇಜ್ ಅನ್ನ ಗ್ರಾಸ್ಪ್ ಮಾಡ್ತಾರೆ. ತಪ್ಪಾಗಿದೆ, ಫಸ್ಟ್ ಟೈಮ್ ತಪ್ಪು ಅಕ್ಸೆಪ್ಟೆಡ್, ಸೆಕೆಂಡ್ ಟೈಮ್ ತಪ್ಪು ಮಾಡದೇ ಇದ್ರೆ ದೇ ಆರ್ ಇನ್ ಫಾರ್ ಎ ಮಂತ್. ಈ ತಪ್ಪುಗಳೇ ಆಗ್ತಾ ಬಂದಿದ್ರೆ ಅವರು ಎಲ್ಲರ ತರ ಮ್ಯಾಡ್ ಮಂಕಿ ಮೈಂಡ್. ರೈಟ್. ಇಲ್ಲ, ಯಾರೋ ಅಡ್ಮಿನಿಸ್ಟ್ರೇಟಿವ್, ನಾನ್ ಸರಿ ಹೋಗ್ಬೇಕು, ನಾನ್ ಚೆನ್ನಾಗಾಗ್ಬೇಕು, ನಾನ್ ಬೆಳಿಬೇಕು, ತಪ್ಪು ಕಲ್ಪನೆಗಳಿಂದ ಹೊರಕ್ ಬರ್ಬೇಕು, ಭ್ರಮೆಗಳಿಂದ ಹೊರಕ್ ಬರ್ಬೇಕು, ಯಾರಿಗೆ ಅನ್ಸುತ್ತೆ ಅವರೆಲ್ಲರೂ ಮೆಸೇಜಸ್ ತಗೋತಾ ಬರ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ 100 ಜನ ಮೆಸೇಜ್ ಕೊಡ್ತಾರೆ. ಸೇ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿಬಡಿ. ಅವತ್ತಿಂದ ನಾನು ಒಂದು ಮಾಡ್ತಾ ಇದ್ದೀನಿ, ಎವ್ರಿ ಡೇ ಬೆಳಿಗ್ಗೆ ಎದ್ದಾಗ ಭಗವಂತ ಎಲ್ಲರ ಜೊತೆ ಬದುಕುವ ಹವ್ಯಾಸ ಕೊಡು ನನಗೆ. ಸಂಜೆ ಆದ ತಕ್ಷಣ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವ ಅವಕಾಶ ಕೊಡು. ಎವ್ರಿ ಡೇ I pray for 2 times. ಬೆಳಿಗ್ಗೆ ಥ್ಯಾಂಕಿಂಗ್, ಸಂಜೆ ಥ್ಯಾಂಕಿಂಗ್. Twice a day. You religiously do it. ವಾವ್. ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ, ಎತ್ತರಕ್ಕೆ ಹೋಗ್ತಾ ಹೋಗ್ತಾ ವ್ಯಕ್ತಿತ್ವ ಎತ್ತರಕ್ಕೆ ಹೋಗುತ್ತೆ, ಆದ್ರೆ ಆ ಭಾವನೆಗಳು ಅಂದ್ರೆ ಗ್ರೌಂಡೆಡ್ ಆಗೇ ಇರುತ್ತೆ ಅಂತ ಬಹುಶಃ ಇದನ್ನ ನೋಡೇ ಹೇಳೋದು ಅನ್ಸುತ್ತೆ. ಹ್ಯಾಟ್ಸ್ ಆಫ್ ಫಾರ್ ಕನ್ಸಿಸ್ಟೆಂಟ್ಲಿ ಮೋಟಿವೇಟಿಂಗ್ ಅಸ್, ಇನ್ಸ್ಪೈರಿಂಗ್ ಅಸ್, ಟೀಚಿಂಗ್ ಅಸ್ ಆಸ್ ಮ್ಯಾನೇಜ್ಮೆಂಟ್ ಗುರು, ಫೋರಮ್ ಗುರು, ಏನ್ ಹೇಳಿ ಗುರೂಜಿ ಅಂತ ನಮ್ಮ ಆಡಿಯನ್ಸ್ ನಿಮ್ಮನ್ನ ತುಂಬಾ ಅಡ್ಮೈರ್ ಕೂಡ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಮೆಸೇಜ್. ಥ್ಯಾಂಕ್ ಯು.